ಶಾಂತಿ, ಸಾಮರಸ್ಯ ಮತ್ತು ನೆಮ್ಮದಿಯನ್ನು ಅರಸುವ ಬಂಧುಗಳೇ, ಜೀವನದಲ್ಲಿ ಶಾಂತಿ ಯಾರಿಗೆ ಬೇಡ? ಸಾಮರಸ್ಯ ಮತ್ತು ನೆಮ್ಮದಿ ಯಾರಿಗೆ ಬೇಡ? ಅವು ಪ್ರತಿಯೊಬ್ಬರಿಗೂ ಬೇಕು. ಪ್ರತಿಯೊಬ್ಬರೂ ಜೀವನದಲ್ಲಿ ಒಂದಲ್ಲೊಂದು ಕಾರಣದಿಂದ ತಳಮಳಕ್ಕೆ ಈಡಾಗುತ್ತಾರೆ, ಅಶಾಂತರಾಗುತ್ತಾರೆ, ಕ್ಷೋಭೆಗೆ ಒಳಗಾಗುತ್ತಾರೆ. ಏನೋ ಮನಸ್ಸಿಗೆ ಬೇಕಾದದ್ದು ಈಡೇರಲಿಲ್ಲ, ಏನೋ ಮನಸ್ಸಿಗೆ ಬೇಡಾದದ್ದು ನಡೆದು ಹೋಯಿತು ಎಂದೊಡನೆ ದುಃಖಕ್ಕೆ ಗುರಿಯಾಗುತ್ತಾರೆ. ಅಶಾಂತಿಯಿಂದ ಮನಸ್ಸು ಕುದಿಯಲಾರಂಭಿಸುತ್ತದೆ. ಅಶಾಂತಿ ಇರುವಲ್ಲಿ ಸುಖ ಎಲ್ಲಿರುತ್ತದೆ? ತಳಮಳ ಇರುವಲ್ಲಿ ನೆಮ್ಮದಿ ಎಲ್ಲಿರುತ್ತದೆ? ಹಾಗಾದರೆ ನಿತ್ಯ ಜೀವನದ ಸಂಘರ್ಷದ ಮಧ್ಯೆ ನಿಜವಾದ ಶಾಂತಿ ಮತ್ತು ನಿಜವಾದ ಸಾಮರಸ್ಯವನ್ನು ಸವಿಯಲು ಸಾಧ್ಯವಿಲ್ಲವೇ? ಬುದ್ಧ ಸಂಪೂರ್ಣ ಎಚ್ಚೆತ್ತ ಜ್ಞಾನಿ. ನಿಜವಾದ ನೆಮ್ಮದಿಯನ್ನು, ನಿಜವಾದ ಶಾಂತಿಯನ್ನು ಪಡೆಯುವ ಮಾರ್ಗವನ್ನು ಹುಡುಕಿ ತೆಗೆದ, ಸಂಶೋಧಿಸಿದ. ಇದನ್ನು ಕಲಿಯಲು ಕೊನೆಯ ಪಕ್ಷ ನಿಮ್ಮ ಜೀವನದ 10 ಅಮೂಲ್ಯ ದಿನಗಳನ್ನು ಮೀಸಲಿಡಬೇಕು ಎಂಬುದು ನನಗೆ ಗೊತ್ತು. ಆದರೆ ನಿಮ್ಮ ಬಳಿ ಈ ಘಟ್ಟದಲ್ಲಿ ಇದಕ್ಕೆ ಸಮಯ ಇಲ್ಲದೆ ಹೋಗಬಹುದು. ಅದು ಸರಿ. ಆದರೆ ನೀವು ಶಾಂತಿಯನ್ನು ಪಡೆಯಲು ಏನಾದರೂ ಮಾಡಲೇಬೇಕಿದೆ. ವಿಪಶ್ಯನಾ ಧ್ಯಾನದ ಆರಂಭದ ಪಾಠಗಳನ್ನು ಕಲಿಯೋಣ ಎಂದರೆ ಅದ್ಭುತ ಸಾಧನೆ ವಿಪಶ್ಯನದ ಬಾಲಪಾಠ ಅ ಆ ಇ ಈ. ಇದನ್ನು ನೀವು ಖಂಡಿತ ಮಾಡಬಹುದು. ಇದರಲ್ಲಿ ನಿಮ್ಮ ಧ್ಯಾನದ ವಸ್ತು ನಿಮಗೆ ಚಿರಪರಿಚಿತವಾದ ನಿಮ್ಮದೇ ಉಸಿರಾಟ. ಈ ಉಸಿರಾಟವನ್ನು ಎಚ್ಚರಿಕೆಯಿಂದ ಕಣ್ಮುಚ್ಚಿ ಗಮನಿಸುವುದು. ಈ ಉಸಿರಾಟ ಹುಟ್ಟಿದಾರಭ್ಯ ಸಾಯುವವರೆಗೆ ನಿಮ್ಮೊಟ್ಟಿಗೆ ಇದ್ದೇ ಇರುತ್ತದೆ. ಯಾವಾಗಲೂ ಇದು ಇದ್ದೇ ಇರುತ್ತದೆ. ಆದರೆ ಇದಕ್ಕೆ ಮೊದಲು ಇದನ್ನು ನೀವು ಗಮನವಿಟ್ಟು ಅರಿಯುವ ಗೋಜಿಗೆ ಹೋಗಿಲ್ಲ ಅಷ್ಟೆ. ಈಗ ವಿಪಶ್ಯನಾ ಆರಂಭದ ಮೆಟ್ಟಲಾಗಿ ನೀವು ಉಸಿರಿನ ಕಡೆಗೆ, ಉಸಿರಾಟದ ಕಡೆಗೆ ಪೂರ್ತಿ ಗಮನ ಕೊಡಿ. ಆದರೆ ಇದು ಪ್ರಾಣಾಯಾಮದ ಅಭ್ಯಾಸವಲ್ಲ, ಅಥವಾ ಯಾವುದೇ ಉಸಿರಿನ ನಿಯಂತ್ರಣದ ವ್ಯಾಯಾಮವಲ್ಲ. ಯಾವುದೇ ಶ್ರಮವಿಲ್ಲದೆ ನಿರಾಯಾಸವಾಗಿ, ಸಹಜವಾಗಿ ಉಸಿರು ಒಳಬರುತ್ತಿದೆ ಮತ್ತು ಅಷ್ಟೇ ನಿರಾಯಾಸವಾಗಿ, ಸಹಜವಾಗಿ ಉಸಿರು ಹೊರಹೋಗುತ್ತಿದೆ. ನೀವು ನಿಮ್ಮ ಈ ಉಸಿರಾಟದ ಅರಿವನ್ನು ಬೆಳೆಸಿಕೊಳ್ಳಬೇಕಾಗಿದೆ. ಉಸಿರು ಒಳಬರುತ್ತಿದೆ, ಉಸಿರು ಹೊರ ಹೋಗುತ್ತಿದೆ. ಉಸಿರು ಒಳಬರುತ್ತಿದೆ, ಉಸಿರು ಹೊರ ಹೋಗುತ್ತಿದೆ. ಸಹಜವಾಗಿ, ಸ್ವಾಭಾವಿಕವಾಗಿ, ಯಾವ ಶ್ರಮವೂ ಇಲ್ಲದೆ ಒಳಬರುತ್ತಿದೆ. ತಾನೇ ಒಳಬರುತ್ತಿದೆ. ಸಹಜವಾಗಿ, ಸ್ವಾಭಾವಿಕವಾಗಿ ತಾನೇ ಹೊರಹೋಗುತ್ತಿದೆ. ನೀವು ಇದರ ಅರಿವನ್ನು ಬೆಳೆಸಿಕೊಳ್ಳಬೇಕಾಗಿದೆ ಅಷ್ಟೆ. ಉಸಿರು ಉದ್ದವಾಗಿದ್ದರೆ ಉದ್ದವಾಗಿದೆ, ಉಸಿರು ತುಂಡಾಗಿದ್ದರೆ ತುಂಡಾಗಿದೆ. ಎಡಹೊಳ್ಳೆಯಿಂದ ಓಡಾಡುತ್ತಿದ್ದರೆ ಎಡಹೊಳ್ಳೆಯಿಂದ ಓಡಾಡುತ್ತಿದೆ. ಬಲಹೊಳ್ಳೆಯಿಂದ ಓಡಾಡುತ್ತಿದ್ದರೆ ಬಲಹೊಳ್ಳೆಯಿಂದ ಓಡಾಡುತ್ತಿದೆ ಎಂದು ಕೇವಲ ಅರಿಯಬೇಕು ಅಷ್ಟೆ. ನೀವು ಇದನ್ನು ಬದಲಾಯಿಸುವ ಯತ್ನ ಮಾಡಬೇಡಿ. ಕೇವಲ ಗಮನಿಸುತ್ತೀರಿ, ಕೇವಲ ಅರಿಯುತ್ತೀರಿ. ಯಥಾರ್ಥ ಸತ್ಯವನ್ನು ಅರಿಯುತ್ತೀರಿ. ಆ ದಿವ್ಯಜ್ಞಾನಿ ಕೊಟ್ಟಿರುವ ಸತ್ಯದ ಮಾರ್ಗ ಇದು. ಸತ್ಯವನ್ನು ಇದ್ದದಿರುವಂತೆಯೇ ಅರಿಯುವ ಮಾರ್ಗ, ಕೇವಲ ಸತ್ಯವನ್ನಷ್ಟೇ ಅರಿಯುವ ಮಾರ್ಗ. ಆದ್ದರಿಂದ ಇಂಥ ಮಾರ್ಗ ಆರಂಭವಾಗುವುದು ನಿಜವಾಗಿ ಉಸಿರು ಒಳಗೆ ಬರುತ್ತಿರುವುದು ಮತ್ತು ಹೊರಗೆ ಹೋಗುತ್ತಿರುವುದು ಮತ್ತು ಈ ಹೊಳ್ಳೆಯ ಮುಖಾಂತರವೋ ಅಥವಾ ಆ ಹೊಳ್ಳೆಯ ಮುಖಾಂತರವೋ ಬಂದು ಹೋಗುತ್ತಿರುವುದು ಎಂಬ ಸತ್ಯವನ್ನು ಅರಿಯುವುದು ಅಷ್ಟೆ. ನೀವು ಬದಲಾಯಿಸಬೇಕಾದದ್ದು ಏನೂ ಇಲ್ಲ. ಯಾವ ಪ್ರಯತ್ನವೂ ಇಲ್ಲದೆ, ಶ್ರಮವೂ ಇಲ್ಲದೆ, ಕೇವಲ ಉಸಿರಾಟವನ್ನು ಗಮನಿಸುವುದಷ್ಟೇ. ಕೇವಲ ಅರಿಯುತ್ತೀರಿ, ಕೇವಲ ಅರಿಯುತ್ತೀರಿ. ಮನಸ್ಸು ಬಹಳ ಕ್ಷೋಭೆಗೊಳ್ಳುತ್ತದೆ, ತಳಮಳಗೊಳ್ಳುತ್ತದೆ. ಮನಸ್ಸಿಗೆ ಬೇಡಾದದ್ದು ಏನೋ ನಡೆಯಿತು, ಬೇಕಾದದ್ದು ನಡೆಯಲಿಲ್ಲ ಎಂದು ಕ್ಷೋಭೆಗೊಳ್ಳುತ್ತದೆ. ಹೀಗೆ ಉದ್ವೇಗಗೊಳ್ಳುವುದು, ತಳಮಳಗೊಳ್ಳುವುದು ಮನಸ್ಸಿನ ಅಭ್ಯಾಸವೇ ಆಗಿಬಿಟ್ಟಿದೆ. ಇದು ಬಹಳ ಅಪಾಯಕಾರಿ ಅಭ್ಯಾಸ. ಈಗ ಈ ಅಪಾಯಕಾರಿ ಅಭ್ಯಾಸವನ್ನು, ಎಂದರೆ ಈ ಕೆಟ್ಟ ಅಭ್ಯಾಸವನ್ನು, ಸ್ವಭಾವವನ್ನು ಬದಲಾಯಿಸಬೇಕಿದೆ. ನೀವು ನಿಮ್ಮ ಉಸಿರನ್ನೇ ಗಮನಿಸುತ್ತಿರುವಾಗ ಮನಸ್ಸಿನಲ್ಲಿ ಈ ತಳಮಳ ಇರುವುದಿಲ್ಲ. ಆದರೆ ತನ್ನ ಹಳೆಯ ಅಭ್ಯಾಸದಂತೆ ಮನಸ್ಸು ಓಡಿ ಹೋಗಿಬಿಡುತ್ತದೆ. ಖಂಡಿತ ಓಡಿಯೇ ಓಡುತ್ತದೆ.
ಹೀಗೆ ಮನಸ್ಸು ಎಲ್ಲೋ ಓಡಿದೆ ಎಂದು ಗೊತ್ತಾದಾಗ ಖಂಡಿತ ಉದ್ವೇಗಗೊಳ್ಳಬೇಡಿ, ತಳಮಳಗೊಳ್ಳಬೇಡಿ. ಸತ್ಯವನ್ನು ಒಪ್ಪಿಕೊಳ್ಳಿ. ಹೌದು, ನನ್ನ ಮನಸ್ಸು ಈಗ ಎಲ್ಲೋ ಓಡಿ ಹೋಗಿದೆ ಎಂದು ಒಪ್ಪಿಕೊಂಡು ಬಿಡಿ. ಆದರೇನು, ನಾನೀಗ ಉಸಿರಾಡುತ್ತಲೇ ಇದ್ದೇನಲ್ಲ ಎಂದು ಮತ್ತೆ ಉಸಿರಾಟಕ್ಕೆ ಬನ್ನಿ. ಸಹಜ ಸ್ವಾಭಾವಿಕ ಉಸಿರಿಗೆ ಬನ್ನಿ. ಮತ್ತೆ ಮನಸ್ಸು ಓಡಿ ಹೋಗುತ್ತದೆ. ಮತ್ತೆ ಗಮನವನ್ನು ಸಹಜ ಸ್ವಾಭಾವಿಕ ಉಸಿರಿನ ಮೇಲೆ ತನ್ನಿ. ಈ ಮಾರ್ಗದಲ್ಲಿ ಬಹಳ ಮುಖ್ಯವಾದ ಒಂದು ವಿಷಯವೆಂದರೆ ಸತ್ಯವನ್ನು ಅರಿಯುವುದೇ ಆಗಿದೆ. ಹೀಗೆ ಉಸಿರಾಟವನ್ನು ಗಮನಿಸುತ್ತಿರುವಾಗ ಯಾವುದೇ ನಾಮವನ್ನೋ ಮಂತ್ರವನ್ನೋ ಶಬ್ದವನ್ನೋ ಬಳಸಬಾರದು. ಯಾವುದೇ ದೇವ ಅಥವಾ ದೇವಿಯರ ಅಥವಾ ಗುರುಗಳ ರೂಪವನ್ನೋ ಆಕಾರವನ್ನೋ ಧ್ಯಾನಿಸಬಾರದು. ಯಾವುದೇ ರೀತಿಯ ಕಾಲ್ಪನಿಕ ವಸ್ತುಗಳ ಧ್ಯಾನ ಮಾಡಬಾರದು. ಯಾವುದೇ ಶಂಕೆ ಸಂದೇಹಗಳಿಗೆ ಎಡೆ ಕೊಡಬಾರದು. ನೀವು ಈ ರೀತಿಯ ಬೇರೆ ಬೇರೆ ವಸ್ತುಗಳನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಬಿಟ್ಟಿದ್ದರೆ ಹೇಗೆ ಸಹಜ ಉಸಿರಿನ ಮೇಲೆ ಗಮನವನ್ನು ಇಡಲು ಸಾಧ್ಯವಾಗುತ್ತದೆ? ಈ ರೀತಿ ಯಾವುದೇ ಅಡಚಣೆಗಳಿಂದ ನಿಮ್ಮ ಉಸಿರಿನ ಮೇಲಿನ ಗಮನಕ್ಕೆ ತೊಂದರೆಯಾಗದಿರಲಿ. ಕೇವಲ ಉಸಿರಿನ ಸತ್ಯತೆ. ಇದರಲ್ಲಿ ಯಾವುದೇ ಕಲ್ಪನೆಗೆ ಸ್ಥಾನವಿಲ್ಲ, ಯಾವುದೇ ಊಹೆಗೆ ಅಥವಾ ಗೊಂದಲಕ್ಕೆ ಸ್ಥಾನವಿಲ್ಲ, ಯಾವುದೇ ಕುರುಡು ನಂಬಿಕೆಗಳಿಗೆ ಸ್ಥಾನವಿಲ್ಲ. ಎಲ್ಲ ಮನುಷ್ಯರು ಯಾವ ಆಕ್ಷೇಪಣೆ ಅಡ್ಡಿಗಳೂ ಇಲ್ಲದೆ ಇದನ್ನು ಅಭ್ಯಾಸ ಮಾಡಬಹುದು. ಅವರು ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ದೇಶ, ಯಾವುದೇ ಭಾಷೆಯವರಿರಬಹುದು. ಮನುಷ್ಯರೆಂದರೆ ಮನುಷ್ಯರೇ. ಇದರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಎಲ್ಲೆಡೆ ಕ್ಷೋಭೆ, ಉದ್ವಿಗ್ನತೆ, ತಳಮಳ ಇವೆ. ದುಃಖ ಇದೆ, ಕಷ್ಟ ಇದೆ. ಈ ರೀತಿಯ ದುಃಖದಿಂದ ಹೊರಬರಲು ಎಲ್ಲರೂ ಬಯಸುತ್ತಾರೆ. ಮತ್ತು ಉಸಿರಾಟ ಎಲ್ಲರ ಬಳಿಯೂ ಇದೆ. ಉಸಿರು ಒಳಬರುತ್ತದೆ, ಉಸಿರು ಹೊರ ಹೋಗುತ್ತದೆ. ನೀವು ಇದೀಗ ಈ ಸಾಧನೆಯನ್ನು ಕಲಿಯಲಾರಂಭಿಸಿದ್ದೀರಿ. ಆನಾಪಾನ ಎನ್ನುವ ಹೆಸರಿನ ಈ ಸಾಧನೆಯನ್ನು 3 ದಿನಗಳು ಪೂರ್ತಿ ಕಲಿಯಬೇಕಾಗುತ್ತದೆ. 10 ದಿನಗಳ ವಿಪಶ್ಯನದ ಶಿಬಿರಗಳಲ್ಲಿ ಪೂರ್ತಿ 3 ದಿನಗಳು ಉಸಿರಾಟದ ಅರಿವನ್ನು ಹಂತ ಹಂತವಾಗಿ ಕಲಿಸಲಾಗುತ್ತದೆ. ಆದರೆ ನಿಮ್ಮ ಬಳಿ ಇಷ್ಟು ದಿನಗಳ ಬಿಡುವಿಲ್ಲ. ಆದರೆ ನೀವು ಎಷ್ಟೇ ಬ್ಯುಸಿ ವ್ಯಕ್ತಿ ಎಂದರೂ, ಎಷ್ಟೇ ವ್ಯಸ್ತ ವ್ಯಕ್ತಿ ಎಂದರೂ ಪ್ರತಿದಿನ ಬೆಳಿಗ್ಗೆ ಸಂಜೆ 10-15 ನಿಮಿಷಗಳ ಬಿಡುವನ್ನು ಖಂಡಿತ ಮಾಡಿಕೊಳ್ಳಬಹುದು. ಅಥವಾ ಮಲಗುವ ಮುನ್ನ ಹಾಸಿಗೆಯ ಮೇಲಾದರೂ ಮಾಡಬಹುದು. ನಿಮಗೆ ಅನುಕೂಲವಾದ ಯಾವುದೇ ಧ್ಯಾನಭಂಗಿಯಲ್ಲಿ ಹಾಯಾಗಿ ಕುಳಿತುಕೊಳ್ಳಿ. ನಿಮ್ಮ ಬೆನ್ನು ಮತ್ತು ಕತ್ತುಗಳನ್ನು ನೇರವಾಗಿಟ್ಟುಕೊಳ್ಳಿ. ಕಣ್ಣುಗಳನ್ನು ಹಗುರಾಗಿ ಮುಚ್ಚಿಕೊಳ್ಳಿ. ಹೀಗೆ ಕಣ್ಮುಚ್ಚಿ ಧ್ಯಾನ ಮಾಡುವಾಗ ಕನ್ನಡಕಕ್ಕೆ ಏನೂ ಕೆಲಸವಿಲ್ಲ. ಆದ್ದರಿಂದ ಕನ್ನಡಕ ಬಿಚ್ಚಿಡಿ. ನಿಮ್ಮ ಇಡೀ ಗಮನವನ್ನು ಮೂಗಿನ ಹೊಳ್ಳೆಗಳ ದ್ವಾರದ ಬಳಿ ಇಡಿ. ಒಳಬಂದು ಹೊರಹೋಗುತ್ತಿರುವ ಉಸಿರನ್ನು ಗಮನಿಸಿ. ನಿಮ್ಮ ಮನಸ್ಸು ಎಷ್ಟೇ ವ್ಯಗ್ರವಾಗಿರಲಿ, ತಳಮಳದಿಂದ ಕೂಡಿರಲಿ, ಈ 10 ನಿಮಿಷಗಳ ಉಸಿರಾಟವನ್ನು ಗಮನಿಸುವ ಸಾಧನೆಯಿಂದ, ಎಂದರೆ ಆನಾಪಾನದ ಸಾಧನೆಯಿಂದ ಮನಸ್ಸು ಶಾಂತವಾಗುವುದು, ಮೌನವಾಗುವುದು ನಿಮಗೆ ಗೊತ್ತಾಗುತ್ತದೆ. ಬಹಳ ಪ್ರಯೋಜನಕಾರಿಯಾದ ಅದ್ಭುತ ವಿಪಶ್ಯನಾ ಮಾರ್ಗದ ಮೊದಲ ಹೆಜ್ಜೆ ಇದು. ಈ ವಿಪಶ್ಯನಾ ಮಾರ್ಗ ನಿಮ್ಮನ್ನು ಪರಮಸತ್ಯದವರೆಗೆ ಒಯ್ಯುತ್ತದೆ. ಕೆಲಸ ಮುಂದುವರಿಸಿ. ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಂಜೆ ಅಭ್ಯಾಸ ಮಾಡಿ. ಕೆಲವೇ ದಿನಗಳೊಳಗೆ ಇದರ ಫಲ ನಿಮಗೆ ದೊರೆಯುತ್ತದೆ. ನಿಮಗೆ ಇದು ಬಹಳ ಪ್ರಯೋಜನಕಾರಿ ಎಂದು ಗೊತ್ತಾಗುತ್ತದೆ. ನೀವೇ 10 ದಿನಗಳ ಆನಾಪಾನ ಮತ್ತು ವಿಪಶ್ಯನದ ಶಿಬಿರದಲ್ಲಿ ಸೇರಬೇಕು ಎಂದು ತೀರ್ಮಾನಿಸುತ್ತೀರಿ. ಆಗ ಇದರ ಪರಿಣಾಮ ಇನ್ನೂ ಅದ್ಭುತವಾಗಿರುತ್ತದೆ. ಆದರೆ ಈ ಘಟ್ಟದಲ್ಲಿ ನಿಮಗೆ 10 ದಿನಗಳನ್ನು ಇದಕ್ಕಾಗಿ ಮೀಸಲಿಡಲು ಆಗದೆಯೂ ಇರಬಹುದು, ಮನಸ್ಸೂ ಆಗದಿರಬಹುದು. ಆದರೆ ಬೆಳಿಗ್ಗೆ ಸಂಜೆ 10 ನಿಮಿಷಗಳನ್ನಂತೂ ಖಂಡಿತ ಇದಕ್ಕೆ ಮೀಸಲಿಡಬಹುದು. ಇದರ ಸತ್ಪರಿಣಾಮ ನಿಮ್ಮ ಅನುಭವಕ್ಕೆ ಬರತೊಡಗುತ್ತದೆ. ಅದಕ್ಕಾಗಿ ನೀವು ಶ್ರಮಿಸಿ. ಅದಕ್ಕಾಗಿ ನೀವು ಸ್ವಲ್ಪ ಕಷ್ಟಪಡಲೇಬೇಕು. ಬೇರೆಯವರು ನಿಮಗೆ ಮಾರ್ಗದರ್ಶನ ಮಾಡಬಹುದು ಅಷ್ಟೇ. ನೀವೇ ನಿಮ್ಮ ಬಿಡುಗಡೆ ಮಾಡಿಕೊಳ್ಳಬೇಕು. ನೀವೇ ನಿಮ್ಮ ಅತೃಪ್ತಿ ಮತ್ತು ದುಃಖಗಳಿಂದ ಹೊರಬರಬೇಕು. ಇದಕ್ಕೆ ಸ್ಪಷ್ಟ ಮಾರ್ಗ ಇದೆ. ಸರಿಯಾದ ಸಾಧನಾ ಪದ್ಧತಿ ಇದೆ. ಶ್ರಮಿಸಿ, ಕಷ್ಟಪಡಿ, ಕೆಲಸ ಮಾಡಿ ಮತ್ತು ನೆಮ್ಮದಿ ಪಡೆಯಿರಿ. ಸುಖಿಗಳಾಗಿ, ಶಾಂತರಾಗಿ ಮತ್ತು ಮುಕ್ತರಾಗಿ ಎಲ್ಲ ದುಃಖಗಳಿಂದ ಬಿಡುಗಡೆ ಹೊಂದಿ.
ನಿಮಗೆ ಸಾಧನೆಯಿಂದ ಸ್ವಲ್ಪವಾದರೂ ಶಾಂತಿ ಮತ್ತು ನೆಮ್ಮದಿಯ ಅನುಭವವಾಗುತ್ತದೆ. ಹೀಗಾದಾಗ ಈ 10 ನಿಮಿಷಗಳ ಸಾಧನೆಯ ನಂತರ ಬೇರೆಯವರ ಬಗೆಗೆ ಸ್ನೇಹ, ಮೈತ್ರಿ, ಕರುಣೆ ಮತ್ತು ಸದ್ಭಾವನೆಯನ್ನು ಬೆಳೆಸಿಕೊಳ್ಳಲು ಯತ್ನಿಸಿ. ಸಕಲ ಜೀವರಾಶಿಗಳಿಗೂ ಶುಭ ಹಾರೈಕೆ ಕಳಿಸಲು ಯತ್ನಿಸಿ. ಎಲ್ಲ ಜೀವರಾಶಿಗಳಿಗೂ ಮಂಗಳವಾಗಲಿ, ಕಲ್ಯಾಣವಾಗಲಿ, ಎಲ್ಲರೂ ಸುಖಿಗಳಾಗಲಿ, ಶಾಂತರಾಗಲಿ, ಎಲ್ಲರಿಗೂ ತಮ್ಮ ತಮ್ಮ ದುಃಖಗಳಿಂದ ಬಿಡುಗಡೆಯಾಗಲಿ, ಮುಕ್ತಿ ಸಿಗಲಿ, ಎಲ್ಲರಿಗೂ ಶುಭವಾಗಲಿ, ಕಲ್ಯಾಣವಾಗಲಿ, ಮಂಗಳವಾಗಲಿ. ಬನ್ನಿ, ಒಂದು 10 ನಿಮಿಷಗಳ ಕಾಲ ಆನಾಪಾನ ಸಾಧನೆಯ ಅಭ್ಯಾಸ ಮಾಡೋಣ. ನೀವು ಬಹಳ ಹೊತ್ತು ಕುಳಿತುಕೊಳ್ಳಲು ನಿಮಗೆ ಸುಲಭವಾಗಿ ಆಗುವಂಥ ಭಂಗಿಯಲ್ಲಿ ಕಾಲು ಮಡಚಿ ಕುಳಿತುಕೊಳ್ಳಿ. ಸೊಂಟ, ಬೆನ್ನು, ಕತ್ತು ನೇರವಾಗಿರಲಿ. ಕಣ್ಣುಗಳು ಹಗುರಾಗಿ ಮುಚ್ಚಿರಲಿ. ಧ್ಯಾನ ಕಾಲದಲ್ಲಿ ಯಾವಾಗಲೂ ಕಣ್ಣು ಮುಚ್ಚಿಯೇ ಇರಬೇಕು. ಕಣ್ಣುಗಳು ತೆರೆದೊಡನೆಯೇ ಮನಸ್ಸು ಚದುರಿ ಹೋಗುತ್ತದೆ. ಆದ್ದರಿಂದ ಕಣ್ಣುಗಳು ಮುಚ್ಚಿಯೇ ಇರಲಿ. ಕನ್ನಡಕ ಹಾಕಿಕೊಳ್ಳುವವರು ಧ್ಯಾನ ಮಾಡುವಾಗ ಕನ್ನಡಕವನ್ನು ಬಿಚ್ಚಿಡಿ. ತುಟಿಗಳನ್ನು ಹಗುರಾಗಿ ಮುಚ್ಚಿಕೊಳ್ಳಿ. ಮೂಗಿನಿಂದ ಉಸಿರಾಟ ಮಾಡಬೇಕು, ಬಾಯಿಯಿಂದ ಅಲ್ಲ. ನಿಮ್ಮ ಇಡೀ ಗಮನ ಮೂಗಿನ ದ್ವಾರಗಳ ಬಳಿ ಇರಲಿ. ಇಡೀ ಗಮನವನ್ನು ಮೂಗಿನ ದ್ವಾರಗಳ ಬಳಿಯೇ ಕೇಂದ್ರೀಕರಿಸಿ. ಉಸಿರು ಒಳ ಬರುತ್ತಿದ್ದರೆ ಒಳಕ್ಕೆ ಬರುತ್ತಿದೆ ಎಂದು ಅರಿಯಿರಿ. ಉಸಿರು ಹೊರಗೆ ಹೋಗುತ್ತಿದ್ದರೆ ಉಸಿರು ಹೊರಗೆ ಹೋಗುತ್ತಿದೆ ಎಂದು ಅರಿಯಿರಿ. ಇದನ್ನೇ ಅರಿಯುತ್ತಾ ಇರಬೇಕು. ಇಷ್ಟೇ, ಇದನ್ನೇ ಅರಿಯುತ್ತಲೇ ಇರಬೇಕು. ಎಡೆಬಿಡದೆ, ಮಧ್ಯೆ ನಿಲ್ಲಿಸದೆ, ಹೀಗೆ ಒಳಗೆ ಬರುತ್ತಿರುವ ಉಸಿರನ್ನೂ ಹೊರಗೆ ಹೋಗುತ್ತಿರುವ ಉಸಿರನ್ನೂ ಅರಿಯುತ್ತಲೇ ಇರಬೇಕು. ಬಹಳ ಎಚ್ಚರಿಕೆಯಿಂದ ಅರಿಯುತ್ತಲೇ ಇರಬೇಕು. ಹೀಗೆ ಒಳಗೆ ಬರುತ್ತಿರುವ ಉಸಿರು ಎಡಹೊಳ್ಳೆಯಿಂದ ಬರುತ್ತಿದೆಯೇ ಅಥವಾ ಬಲಹೊಳ್ಳೆಯಿಂದ ಬರುತ್ತಿದೆಯೇ ಎಂದು ಗಮನಿಸುತ್ತಿರಬೇಕು. ಅಥವಾ ಎರಡೂ ಹೊಳ್ಳೆಗಳಿಂದ ಏಕಕಾಲದಲ್ಲಿ ಬರುತ್ತಿದೆಯೇ ಎಂದು ಬಹಳ ಎಚ್ಚರಿಕೆಯಿಂದ ಗಮನಿಸುತ್ತಲೇ ಇರಬೇಕು. ಅದನ್ನು ಬದಲಾಯಿಸುವ ಪ್ರಯತ್ನ ಮಾಡಬೇಡಿ. ಎಡಗಡೆಯಾದರೆ ಎಡಗಡೆ, ಬಲಗಡೆಯಾದರೆ ಬಲಗಡೆ, ಏನೇ ಇರಲಿ ಕೇವಲ ಅರಿಯುತ್ತಿರಬೇಕು. ಕೇವಲ ಗಮನಿಸುತ್ತಲೇ ಇರಬೇಕು. ಉಸಿರು ಉದ್ದವಾಗಿದ್ದರೆ ಉದ್ದವಾಗಿದೆ ಎಂದು ತಿಳಿಯಬೇಕು. ಉಸಿರು ತುಂಡಾಗಿದ್ದರೆ ಉಸಿರು ತುಂಡಾಗಿದೆ ಎಂದು ತಿಳಿಯಬೇಕು. ಅದನ್ನು ಬದಲಾಯಿಸುವ ಪ್ರಯತ್ನ ಸಹ ಮಾಡಬಾರದು. ಕೇವಲ ಅರಿಯುತ್ತಿರಬೇಕು. ಉಸಿರು ಒಳಬಂದಿದೆ, ಉಸಿರು ಹೊರಹೋಗಿದೆ. ಈ ಉಸಿರು ಇದೀಗ ಒಳಬಂದಿದೆ, ಈ ಉಸಿರು ಇದೀಗ ಹೊರಹೋಗುತ್ತಿದೆ ಎಂದು ಗಮನಿಸುತ್ತಲೇ ಇರಬೇಕು. ಕೇವಲ ಉಸಿರಿನ ಮೇಲಷ್ಟೇ ಇಡೀ ಗಮನ ಇರಬೇಕು.
ಕೇವಲ ಉಸಿರಿನ ಮೇಲಷ್ಟೇ ಇಡೀ ಗಮನ ಇರಬೇಕು. ಮನಸ್ಸು ಹೊರ ಓಡಿದರೆ ಮತ್ತೆ ಮತ್ತೆ ಮನಸ್ಸನ್ನು ಉಸಿರಿನ ಮೇಲೆ ತರುತ್ತಿರಬೇಕು. ಮನಸ್ಸನ್ನು ಹೊರಗೆ ಹೋಗಲು ಬಿಡಲೇಬೇಡಿ. ಆದರೂ ಓಡಿ ಹೋದರೆ ಮತ್ತೆ ಮತ್ತೆ ಮನಸ್ಸನ್ನು ಉಸಿರಿನ ಮೇಲೇ ತನ್ನಿ. ಮನಸ್ಸನ್ನು ಮೂಗಿನ ದ್ವಾರದ ಬಳಿ ಕಟ್ಟಿಹಾಕಿ, ದೃಢವಾಗಿ ಕಟ್ಟಿಹಾಕಿ. ಒಬ್ಬ ದಕ್ಷ ಕಾವಲುಗಾರನಂತೆ, ಒಬ್ಬ ಎಚ್ಚರಿಕೆಯ ದ್ವಾರಪಾಲಕನಂತೆ ಬಹಳ ಜಾಗರೂಕತೆಯಿಂದ, ಬಹಳ ಎಚ್ಚರಿಕೆಯಿಂದ ಒಂದೇ ಒಂದು ಉಸಿರೂ ಸಹ ನಿಮ್ಮ ಗಮನವನ್ನು ತಪ್ಪಿಸಿ ಒಳಗೆ ಬರದಿರಲಿ. ಒಂದೇ ಒಂದು ಉಸಿರೂ ಸಹ ನಿಮ್ಮ ಗಮನವನ್ನು ತಪ್ಪಿಸಿ ಹೊರಗೆ ಹೋಗದಿರಲಿ. ಒಂದೊಂದು ಉಸಿರಿನ ಮೇಲೂ ಕಾವಲು ಇಡಿರಿ. ಬಹಳ ಎಚ್ಚರಿಕೆಯಿಂದ, ಬಹಳ ಜಾಗರೂಕತೆಯಿಂದ, ಎಚ್ಚರಿಕೆಯಿಂದ, ಸಾವಧಾನದಿಂದ, ಬಹಳ ಗಮನವಿರಿಸಿ, ಬಹಳ ಶ್ರದ್ಧೆಯಿಂದ ನೋಡುತ್ತಲೇ ಇರಿ. ನಿಮ್ಮದೇ ಉಸಿರಿನ ಬಗ್ಗೆ ಎಚ್ಚರಿಕೆಯಿಂದಿರಿ. ಉಸಿರಿನ ಒಳಬರುವಿಕೆ ಮತ್ತು ಹೊರಹೋಗುವಿಕೆ, ಒಳಬರುವಿಕೆಯ ಮತ್ತು ಹೊರಹೋಗುವಿಕೆಯ ಬಗ್ಗೆ ಎಚ್ಚರಿಕೆಯಿಂದಿರಿ.
Mangalam Savat Sarva Mangalam